ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಡಿಸೆಂಬರ್ 11 ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ ಅನಾವರಣಗೊಳಿಸಲಾದಂತಹ ವಿಶ್ವದ 2ನೇ ಅತಿದೊಡ್ಡ ಖಾದಿ ರಾಷ್ಟ್ರಧ್ವಜದ ಅಳತೆ ಎಷ್ಟು ಅಂತ ಪ್ರಶ್ನೆ. ಆಯ್ಕೆಗಳು 100 ಅಡಿ ಉದ್ದ, 60 ಅಡಿ ಅಗಲ, 75 ಅಡಿ ಉದ್ದ, 55 ಅಡಿ ಅಗಲ, 80 ಅಡಿ ಉದ್ದ ಮತ್ತು 50 ಅಡಿ ಅಗಲ, 60 ಅಡಿ ಉದ್ದ ಮತ್ತು 40 ಅಡಿ ಅಗಲ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ರೀಸೆಂಟಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಒಂದು ರಾಷ್ಟ್ರಧ್ವಜವನ್ನು ಇನಾಗ್ರೇಟ್ ಮಾಡ್ತಾರೆ, ಅನಾವರಣಗೊಳಿಸ್ತಾರೆ, ಖಾದಿ ರಾಷ್ಟ್ರಧ್ವಜ. ಸೊ ಇದರ ವಿಶೇಷತೆ ಏನು ಅಂದರೆ ಇದು ವಿಶ್ವದ 2ನೇ ಅತಿದೊಡ್ಡ ಖಾದಿ ರಾಷ್ಟ್ರಧ್ವಜ ಆಗುತ್ತೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ ಇದರ ಒಂದು ಅಳತೆ ಎಷ್ಟು ಅಂತ ಕೇಳ್ತಾರೆ. 75 ಅಡಿ ಉದ್ದ, 55 ಅಡಿ ಅಗಲ ಇದೆ. ಮತ್ತು ಯಾರು ಇದನ್ನು ಇನಾಗ್ರೇಟ್ ಮಾಡಿದ್ರು, ಅನಾವರಣಗೊಳಿಸಿದ್ರು ಅಂತ ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಪ್ರಶ್ನೆಯಾಗಿ ಬರುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ಅನಾವರಣಗೊಳಿಸ್ತಾರೆ. ಎಲ್ಲಿ ಇನಾಗ್ರೇಟ್ ಮಾಡಿದ್ರು? ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ ಇದನ್ನು ಇನಾಗ್ರೇಟ್ ಮಾಡ್ತಾರೆ. ಹಾಗಾದರೆ ಈ ಒಂದು ಧ್ವಜವನ್ನು ಯಾರು ತಯಾರು ಮಾಡಿದ್ದಾರೆ ಅಂತ ಕೂಡ ಪ್ರಶ್ನೆಯಾಗಿ ನಿಮ್ಮ ಎಕ್ಸಾಮ್ನಲ್ಲಿ ಬರುತ್ತೆ. ಸೊ ಕಲಬುರಗಿಯ ಕಮಲಾಪುರದವರು ಯಾರು? ವಿನೋದ್ ಕುಮಾರ್ ರೇವಪ್ಪ ಬೊಮ್ಮಣ್ಣವರ್, ಇವರು ಇದನ್ನು ನೇಯ್ಗೆ ಮಾಡಿರ್ತಾರೆ. ಇನ್ನು ರಾಷ್ಟ್ರಧ್ವಜಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ರಾಷ್ಟ್ರಧ್ವಜದ ವಿನ್ಯಾಸಕಾರರು ಯಾರು? ಆಂಧ್ರ ಪ್ರದೇಶದ ಪಿಂಗಲಿ ವೆಂಕಯ್ಯ ಅವರು ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿರ್ತಾರೆ. ಪ್ರೀವಿಯಸ್ ಎಕ್ಸಾಮ್ಸಲ್ಲೂ ಕೂಡ ಕೇಳಿದ್ದಾರೆ. ಇನ್ನು ನಮ್ಮ ಭಾರತದ ಸಂವಿಧಾನ ಏನಿದೆ 1947 ಜುಲೈ 22ರಂದು ನಮ್ಮ ರಾಷ್ಟ್ರಧ್ವಜವನ್ನು ಒಂದು ಅಧಿಕೃತವಾಗಿ ಅಂಗೀಕಾರ ಮಾಡುತ್ತೆ. ಇನ್ನು ನಮ್ಮ ರಾಷ್ಟ್ರಧ್ವಜವನ್ನು ತಾವು ಗಮನಿಸಿದಾಗ ಸೊ ಕೇಸರಿ, ಬಿಳಿ ಮತ್ತು ಹಸಿರು 3 ಬಣ್ಣಗಳಿದೆ. ಸೊ ಕೇಸರಿ ಬಣ್ಣ ಏನನ್ನ ಸೂಚಿಸುತ್ತೆ ಅಂತ ಕೂಡ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ತ್ಯಾಗ ಮತ್ತು ಧೈರ್ಯದ ಸಂಕೇತ ಆಗುತ್ತೆ, ತ್ಯಾಗ ಮತ್ತು ಧೈರ್ಯ. ಇನ್ನು ಬಿಳಿ ಬಣ್ಣ ಏನಿದೆ ಅದು ಶಾಂತಿಯ ಸಂಕೇತ ಆಗುತ್ತೆ. ಹಸಿರು ಬಣ್ಣ ಏನಿದೆ ಅದು ಸಮೃದ್ಧಿ ಮತ್ತು ನಂಬಿಕೆಯ ಒಂದು ಸಂಕೇತ ಆಗುತ್ತೆ. ಮತ್ತು ನಮ್ಮ ರಾಷ್ಟ್ರಧ್ವಜದ ಮಧ್ಯಭಾಗದಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರ ಇದೆ. ಸೊ ನೀಲಿ ಬಣ್ಣದ ಅಶೋಕ ಚಕ್ರ ಏನಿದೆ ಅದು ನಿರಂತರ ಪ್ರಗತಿ ಮತ್ತು ಚಲನಶೀಲತೆಯ ಒಂದು ಸಂಕೇತ ಆಗುತ್ತೆ. ಈ ಒಂದು ಅಶೋಕ ಚಕ್ರದಲ್ಲಿ 24 ಕಡ್ಡಿಗಳಿವೆ, 24 ಸ್ಪೋಕ್ಸ್ ಅಂತ ಕರಿತೀವಿ, ಕಡ್ಡಿಗಳಿದೆ. ಇದು ದಿನದ 24 ಗಂಟೆಗಳ ಕಾಲದ ದೇಶದ ಪ್ರಗತಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಒಂದು ದಿನದ 24 ಗಂಟೆ ಅವಧಿ ತನಕ ಕೂಡ ದೇಶದ ಪ್ರಗತಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲದ ಪ್ರಮಾಣ ಎಷ್ಟಿದೆ ಅಂದರೆ 3:2. 3:2, 3 ಮತ್ತು 2 ಈ ಒಂದು ಅನುಪಾತದಲ್ಲಿ ಉದ್ದಗಲ ಇರಬೇಕು. ಮತ್ತು ನಮ್ಮ ಧ್ವಜದ ಸಂಹಿತೆಯ ಪ್ರಕಾರ ರಾಷ್ಟ್ರಧ್ವಜವನ್ನು ಕೈಯಿಂದ ನೇಯಬೇಕಾಗುತ್ತೆ ಅಥವಾ ನೂಲಿನ ಒಂದು ಹತ್ತಿಯಿಂದ ಮತ್ತು ರೇಷ್ಮೆಯಿಂದ ಕೂಡ ತಯಾರು ಮಾಡಬೇಕಾಗುತ್ತೆ. 2002ರ ಭಾರತೀಯ ಧ್ವಜ ಸಂಹಿತೆಯ ಒಂದು ತಿದ್ದುಪಡಿಯ ಪ್ರಕಾರ ಪ್ರತಿಯೊಬ್ಬ ಭಾರತೀಯ ನಾಗರಿಕ ವರ್ಷ ಪೂರ್ತಿ ಕೂಡ ತನ್ನ ಮನೆ ಅಥವಾ ಕಚೇರಿಗಳಲ್ಲಿ ಧ್ವಜವನ್ನು ಹಾರಿಸುವಂತಹ ಹಕ್ಕನ್ನು ಪಡಿತಾರೆ. ಇನ್ನು 2004ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡುತ್ತೆ. ಆ ತೀರ್ಪಿನ ಪ್ರಕಾರ ರಾಷ್ಟ್ರಧ್ವಜವನ್ನು ಹಾರಿಸುವುದು ಸಂವಿಧಾನದ 19 ಕ್ಲಾಸ್ 1 ಕ್ಲಾಸ್ ಎ ಈ ವಿಧಿಯ ಅಡಿಯಲ್ಲಿ ನಾಗರಿಕರ ಒಂದು ಮೂಲಭೂತ ಹಕ್ಕಾಗುತ್ತೆ. ಭಾರತದ ರಾಷ್ಟ್ರಧ್ವಜದ ಉತ್ಪಾದನೆ ಮತ್ತು ಪೂರೈಕೆಯನ್ನು ನಿಯಂತ್ರಿಸುವ ಏಕೈಕ ಅಧಿಕೃತ ಸಂಸ್ಥೆ ಅಂದರೆ ಕರ್ನಾಟಕದ ಹುಬ್ಬಳ್ಳಿಯಲ್ಲಿರುವಂತಹ ಕರ್ನಾಟಕ ಖಾದಿ ಗ್ರಾಮೋದ್ಯಮ ಒಂದು ಸಂಘ ಆಗುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಸಾಮರ್ಥ್ಯವನ್ನು ವಿಸ್ತರಿಸಲು ಮೈಕ್ರೋಸಾಫ್ಟ್ ಸಂಸ್ಥೆ ಘೋಷಿಸಿರುವಂತಹ ಸುಮಾರು $17.5 ಬಿಲಿಯನ್ ಹೂಡಿಕೆಯು ಈ ಕೆಳಗಿನ ಯಾವ ವಿಶೇಷತೆಯನ್ನು ಹೊಂದಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಇದು ಮೈಕ್ರೋಸಾಫ್ಟ್ ಸಂಸ್ಥೆಯು ಅಮೆರಿಕಾದಲ್ಲಿ ಮಾಡುತ್ತಿರುವ ಅತಿದೊಡ್ಡ ಹೂಡಿಕೆ, ಇದು ಮೈಕ್ರೋಸಾಫ್ಟ್ ಸಂಸ್ಥೆಯು ಏಷ್ಯಾ ಖಂಡದಲ್ಲಿ ಮಾಡುತ್ತಿರುವ ಅತ್ಯಧಿಕ ಮೊತ್ತದ ಹೂಡಿಕೆ, ಕೇವಲ ಶೈಕ್ಷಣಿಕ ವಲಯಕ್ಕೆ ಮಾತ್ರ ಮೀಸಲಾದ ಹೂಡಿಕೆ, ಇದು ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ಸಂಸ್ಥೆಗಳ ಜಂಟಿ ಹೂಡಿಕೆ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಭಾರತದಲ್ಲಿ ಒಂದು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಸಾಮರ್ಥ್ಯವನ್ನು ಎಕ್ಸ್ಟೆಂಡ್ ಮಾಡೋಕೆ, ವಿಸ್ತರಣೆ ಮಾಡೋಕೆ ಇತ್ತೀಚೆಗೆ ಮೈಕ್ರೋಸಾಫ್ಟ್ ಸಂಸ್ಥೆ ಏನು ಮಾಡ್ತಾ ಇದೆ, ಒಂದು $17.5 ಬಿಲಿಯನ್ ಹೂಡಿಕೆಯನ್ನು ಮಾಡ್ತಾ ಇದೆ. ಇದು ಭಾರತದಲ್ಲಿ ಮೈಕ್ರೋಸಾಫ್ಟ್ ಒಂದು ಏಷ್ಯಾದಲ್ಲೇ ಗರಿಷ್ಠ ಹೂಡಿಕೆಯನ್ನು ಮಾಡ್ತಾ ಇದೆ. ಎಷ್ಟು ಹೂಡಿಕೆ? 1.50 ಲಕ್ಷ ಕೋಟಿಯಷ್ಟು ಹೂಡಿಕೆ ಮಾಡ್ತಾ ಇದೆ. ಸೊ ಯಾರು ಇದನ್ನು ಘೋಷಣೆ ಮಾಡಿದ್ದಾರೆ ಅಂದರೆ ಮೈಕ್ರೋಸಾಫ್ಟ್ನ CEO ಸತ್ಯ ನಾಡೆಲ್ಲಾ ಅವರು ಇದನ್ನು ಘೋಷಣೆ ಮಾಡ್ತಾರೆ. ಹೂಡಿಕೆಯ ಉದ್ದೇಶ ಏನು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಸಾಮರ್ಥ್ಯವನ್ನು ವಿಸ್ತರಣೆ ಮಾಡೋದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಇನ್ನು ಹೂಡಿಕೆಯ ಮೊತ್ತ ಎಷ್ಟು ಅಂದರೆ $17.5 ಬಿಲಿಯನ್ ಹೂಡಿಕೆ ಮಾಡ್ತಾ ಇದೆ. ಇದು ಮೈಕ್ರೋಸಾಫ್ಟ್ ಸಂಸ್ಥೆ ಏಷ್ಯಾ ಖಂಡದಲ್ಲಿ ಮಾಡ್ತಾ ಇರುವಂತಹ ಅತ್ಯಧಿಕ ಮೊತ್ತದ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಇದರ ಮಧ್ಯೆ ಏನಾಗ್ತಾ ಇದೆ, ಸತ್ಯ ನಾಡೆಲ್ಲಾ ಅವರು ಮತ್ತು ನರೇಂದ್ರ ಮೋದಿ ಅವರ ನಡುವೆ ಮಾತುಕತೆ ಕೂಡ ನಡೆಯುತ್ತೆ. ಸೊ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ.
ಎಲ್ಲ ಹಳೆಯ ಪ್ರಚಲಿತ ಘಟನೆಗಳ ಕ್ಲಾಸಸ್ಗಳನ್ನು ನೋಡೋಕೆ ಕೆಳಗಡೆ ಜಾಯಿನ್ ಬಟನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿರುತ್ತೆ. ಆ ಲಿಂಕ್ ಮೂಲಕ ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ತಾವು ನೋಡಬಹುದು. ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ PDF ನೋಟ್ಸ್, ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಅದು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾದಂತಹ ನೀಲಗಿರಿ ವರ್ಗದ ಪ್ರಾಜೆಕ್ಟ್ 17A 4ನೇ ಹಡಗಿನ ಹೆಸರೇನು ಅಂತ ಪ್ರಶ್ನೆ. ಆಯ್ಕೆಗಳು INS ನೀಲಗಿರಿ, INS ಶಿವಾಲಿಕ್, INS ತಾರಾಗಿರಿ, INS ಕಾವೇರಿ. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ INS ತಾರಾಗಿರಿ ಅನ್ನುವಂತಹ ಹಡಗನ್ನು ಹಸ್ತಾಂತರ ಮಾಡ್ತಾರೆ. ಈ INS ತಾರಾಗಿರಿ ಏನಿದೆ ಪ್ರಾಜೆಕ್ಟ್ 17A ಅಡಿಯಲ್ಲಿ ಬರುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಹಸ್ತಾಂತರ ಮಾಡಿದ್ರು ಅಂತ ಕೂಡ ಕೇಳ್ತಾರೆ. INS ತಾರಾಗಿರಿಯನ್ನು ಮಸ್ಗಾಂವ್ ಡಾಕ್ಯಾರ್ಡ್ನಲ್ಲಿ ಹಸ್ತಾಂತರ ಮಾಡ್ತಾರೆ. ಸೊ ಎಲ್ಲಿ? ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್ ಮುಂಬೈನಲ್ಲಿ ಇದನ್ನು ಹಸ್ತಾಂತರ ಮಾಡ್ತಾರೆ. ಇದು ಪ್ರಾಜೆಕ್ಟ್ 17A ಅಡಿ ನೀಲಗಿರಿ ವರ್ಗದ 4ನೇ ಹಡಗಾಗುತ್ತೆ. ಸೊ ಹಳೆಯ INS ತಾರಾಗಿರಿಯ ಪರಂಪರೆಯ ಯುದ್ಧ ನೌಕೆ ನಿರ್ಮಾಣದಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಆತ್ಮನಿರ್ಭರ್ ಭಾರತದ ಪ್ರಮುಖ ಪ್ರಗತಿ ಆಗುತ್ತೆ ಈ ಒಂದು ಕಾರ್ಯತಂತ್ರದಲ್ಲಿ INS ತಾರಾಗಿರಿಯಲ್ಲಿ. ಸೊ ಯುದ್ಧ ನೌಕೆ ನಿರ್ಮಾಣದಲ್ಲಿ ಒಂದು ಸ್ವಾವಲಂಬನೆಯನ್ನು ಸಾಧಿಸೋದು ಕೂಡ ಇದರ ಉದ್ದೇಶ ಆಗುತ್ತೆ ಪ್ರಾಜೆಕ್ಟ್ 17A. ಇನ್ನು INS ತಾರಾಗಿರಿಯ ವಿಶೇಷತೆಗಳು ಏನು? ಇದೊಂದು ವಾರ್ಶಿಪ್ ಡಿಸೈನ್ ಬ್ಯೂರೋದ ಒಂದು ಭಾಗ ಆಗುತ್ತೆ. ಅತ್ಯಾಧುನಿಕ ಒಂದು ಸ್ಟೆಲ್ತ್ ಕಾರ್ಯಾಚರಣೆ ಮಾಡುತ್ತೆ, ಅಂದರೆ ರಹಸ್ಯವಾಗಿ ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯ ಇರುತ್ತೆ. ಸ್ವಯಂ ಚಾಲಿತ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಹಾಗೆ ಶಕ್ತಿಯುತ ಶಸ್ತ್ರಾಸ್ತ್ರಗಳನ್ನು ಇದು ಕೂಡ ಹೊಂದಿರುತ್ತೆ. ಇನ್ನು ಪ್ರಾಜೆಕ್ಟ್ 17A ಇದ್ರ ಮೇಲೆ ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಪ್ರಾಜೆಕ್ಟ್ 17A ಅಂದರೆ ಏನು? ಭಾರತೀಯ ನೌಕಾಪಡೆಗಾಗಿ ಅತ್ಯಾಧುನಿಕ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ಗಳ ಒಂದು ನಿರ್ಮಾಣ ಯೋಜನೆ ಆಗುತ್ತೆ. ಒಟ್ಟು 7 ಸುಧಾರಿತ ಫ್ರಿಗೇಟ್ಗಳನ್ನು, ಹಡಗುಗಳನ್ನು ಈ ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ? ಮಸ್ಗಾಂವ್ ಡಾಕ್ಯಾರ್ಡ್ ಮತ್ತು ಗಾರ್ಡನ್ ರಿಚ್ ಈ ಸಂಸ್ಥೆಗಳು ನಿರ್ಮಾಣ ಮಾಡ್ತಾ ಇದೆ. ಸೊ ಇದರ ಹಿನ್ನೆಲೆ ಏನು ಅಂದರೆ ಶಿವಾಲಿಕ್ ಕ್ಲಾಸ್ನ ಮುಂದುವರಿಕೆ. ಏನು ಮುಂಚೆ ಒಂದು ಶಿವಾಲಿಕ್ ಕ್ಲಾಸ್ ಇತ್ತು, ಶಿವಾಲಿಕ್ ಹಡಗುಗಳೇನಿತ್ತು ಅದರ ಸುಧಾರಿತ ಆವೃತ್ತಿಗಳನ್ನು ನಿರ್ಮಾಣ ಮಾಡೋದು ಇದರ ಉದ್ದೇಶ ಆಗುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ 17A ಅಡಿಯಲ್ಲಿ ಏನು 7 ಹಡಗುಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಕೆಲವೊಂದು ಇಂಪಾರ್ಟೆಂಟ್ ಹೆಸರುಗಳನ್ನು ಇಡ್ತಾರೆ ಅದಕ್ಕೆ. INS ನೀಲಗಿರಿ 1, INS ಉದಯಗಿರಿ 2, ತಾರಾಗಿರಿ 3, ವಿಂಧ್ಯಾಗಿರಿ, ಮಹೇಂದ್ರಗಿರಿ ಇವು ಪ್ರಮುಖ ಹಡಗುಗಳ ಹೆಸರಾಗುತ್ತೆ. ಇನ್ನು ಉದ್ದೇಶ ಏನು? ಈ ಹಡಗುಗಳ ಉದ್ದೇಶ ಏನು ಅಂದರೆ ಕಡಲ ಗಡಿಯ ರಕ್ಷಣೆ ಮಾಡೋದು, ನೌಕಾ ಸಾಮರ್ಥ್ಯವನ್ನು ಹೆಚ್ಚಳ ಮಾಡೋದು ಇದರ ಉದ್ದೇಶ ಆಗುತ್ತೆ. ಇವು ನೀಲಗಿರಿ ಕ್ಲಾಸ್ನ ಫ್ರಿಗೇಟ್ಗಳಾಗುತ್ತೆ. ಸೊ ಸ್ಟೆಲ್ತ್ ತಂತ್ರಜ್ಞಾನವನ್ನು ಹೊಂದಿರುತ್ತೆ. ವೈಶಿಷ್ಟ್ಯಗಳು ಏನು ಅಂತ ಕೂಡ ಕೇಳ್ತಾರೆ. ಸ್ಟೆಲ್ತ್ ತಂತ್ರಜ್ಞಾನ ಅಂದರೆ ರೆಡಾರ್ಗೆ ಪತ್ತೆಯಾಗದಂತೆ ಒಂದು ವಿಶೇಷವಾದಂತಹ ಸಾಮರ್ಥ್ಯವನ್ನು ಇವುಗಳು ಹೊಂದಿರುತ್ತೆ. ಮತ್ತು ವಾರ್ಶಿಪ್ ಡಿಸೈನ್ ಅನ್ನು ಹೊಂದಿರುತ್ತೆ. ಮತ್ತು 75% 75% ದೇಶೀಯ ಬಿಡಿಭಾಗಗಳಿಂದ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಮುಖ್ಯ ಇದರ ಉದ್ದೇಶ ಏನು ಅಂದರೆ ಕಡಲ ಗಡಿಯ ರಕ್ಷಣೆ ಮಾಡೋದು, ನೌಕಾ ಸಾಮರ್ಥ್ಯವನ್ನು ಹೆಚ್ಚಳ ಮಾಡೋದು ಇದರ ಉದ್ದೇಶ ಆಗುತ್ತೆ. ಮುಂದಿನ ಪ್ರಶ್ನೆ, ಎಕ್ಸೈಸ್ ಎಕ್ಯುವೆರಿನ್ 2025 ಇದು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸುವಂತಹ ಒಂದು ಎಕ್ಸಸೈಸ್ ಅಥವಾ ಒಂದು ದ್ವಿಪಕ್ಷೀಯ ರಕ್ಷಣಾ ಚಟುವಟಿಕೆ ಅಂತ ಹೇಳ್ಬೋದು. ಆಯ್ಕೆಗಳು ಸಿಂಗಪೂರ್, ಆಸ್ಟ್ರೇಲಿಯಾ, ಮಾಲ್ಡೀವ್ಸ್, ಈಜಿಪ್ಟ್. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಡೆಯುವಂತಹ ಒಂದು ದ್ವಿಪಕ್ಷೀಯ ರಕ್ಷಣಾ ಚಟುವಟಿಕೆ ಅಥವಾ ದ್ವಿಪಕ್ಷೀಯ ವ್ಯಾಯಾಮ ಅಂತ ಕರಿತೀವಿ. ಯಾವುದು? ಎಕ್ಸಸೈಸ್ ಎಕ್ಯುವೆರಿನ್. ಸೊ ಎಕ್ಸಸೈಸ್ ಎಕ್ಯುವೆರಿನ್ ಏನಿದೆ ಇದು 2025ರಲ್ಲಿ 14ನೇ ಆವೃತ್ತಿ ನಡೀತಾ ಇದೆ. ಎಲ್ಲಿ ನಡೀತು ಅಂತ ಕೂಡ ಕೇಳ್ತಾರೆ. ಕೇರಳದ ತಿರುವನಂತಪುರಂನಲ್ಲಿ ನಡೆಯುತ್ತೆ. ಸೊ ಡಿಸೆಂಬರ್ನಲ್ಲಿ ನಡೀತಿದ್ದು. ಎಲ್ಲಿ? ಕೇರಳದ ತಿರುವನಂತಪುರಂನಲ್ಲಿ. ಎಕ್ಯುವೆರಿನ್ನ ಅರ್ಥ ಏನು ಅಂತಂದರೆ ಸ್ನೇಹಿತರು ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಸೊ ಇಲ್ಲಿ ಇದೊಂದು ಪರ್ಯಾಯವಾಗಿ ನಡೆಯುವಂತಹ ವಾರ್ಷಿಕ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮ, ರಕ್ಷಣಾ ವ್ಯಾಯಾಮ ಆಗುತ್ತೆ. ಸೊ ಇಲ್ಲಿ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾರೆ ಈ ಒಂದು ಎಕ್ಸಸೈಸ್ನಲ್ಲಿ ಅಂತಂದರೆ ಭಯೋತ್ಪಾದನೆಯನ್ನು ನಿಗ್ರಹ ಮಾಡೋಕೆ, ಮುಖ್ಯವಾಗಿ ಅರೆನಗರ, ಕಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುವುದರ ಕುರಿತು ಇಲ್ಲಿ ಫೋಕಸ್ ಮಾಡ್ತಾರೆ. ಇನ್ನು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಕೆಲವೊಂದು ಎಕ್ಸಸೈಸ್ಗಳನ್ನು, ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆ ಕೇಳ್ತಾರೆ. ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳಿದ್ದಾರೆ. ಯುದ್ಧ ಅಭ್ಯಾಸ್ ಯಾರ ನಡುವೆ ನಡೆಯುತ್ತೆ ಅಂತ ಕೇಳ್ತಾರೆ. ಭಾರತ ಮತ್ತು ಅಮೆರಿಕ ನಡುವೆ ನಡೆಯುವಂತಹ ಒಂದು ಜಂಟಿ ವ್ಯಾಯಾಮ ಆಗುತ್ತೆ. ಇನ್ನು ಎರಡನೇದಾಗಿ ವರುಣ್ ಏನಿದೆ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯುವಂತಹ ನೌಕಾಪಡೆ ವ್ಯಾಯಾಮ ಆಗುತ್ತೆ. ಮೂರನೇದಾಗಿ ಮಲ್ಬಾರ್, ಇದು ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಕ್ವಾಡ್ ದೇಶಗಳು ಭಾಗವಹಿಸುವಂತಹ ಬಹುಪಕ್ಷೀಯ ನೌಕಾ ವ್ಯಾಯಾಮ. ಯಾವುದು? ಮಲ್ಬಾರ್. ಸೂರ್ಯಕಿರಣ್ 4ನೇದಾಗಿ, ಇದು ಭಾರತ ಮತ್ತು ನೇಪಾಳ ನಡುವೆ ನಡೆಯುವಂತಹ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮ. ಇನ್ನು 5ನೇದಾಗಿ ಮಿತ್ರ ಶಕ್ತಿ, ಇದು ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವೆ ನಡೆಯುವಂತಹ ಜಂಟಿ ವ್ಯಾಯಾಮ. ಇನ್ನು 6ನೇದಾಗಿ ಗರುಡ ಶಕ್ತಿ, ಇದು ಭಾರತ ಮತ್ತು ಇಂಡೋನೇಷ್ಯಾಗಳ ನಡುವೆ ನಡೆಯುವಂತಹ ಒಂದು ವ್ಯಾಯಾಮ. ಇನ್ನು 7ನೇದಾಗಿ ನೊಮ್ಯಾಡಿಕ್ ಎಲಿಫೆಂಟ್,
ನೊಮ್ಯಾಡಿಕ್ ಎಲಿಫೆಂಟ್ ಭಾರತ ಮತ್ತು ಮಂಗೋಲಿಯಾಗಳ ನಡುವೆ ನಡೆಯುವಂಥ ಮಿಲಿಟರಿ ವ್ಯಾಯಾಮ. ಧರ್ಮ ಗಾರ್ಡಿಯನ್ 8ನೇದು, ಇದು ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ನಡೆಯುವಂತಹ ಮಿಲಿಟರಿ ವ್ಯಾಯಾಮ. 9ನೇದಾಗಿ ಸಂಪ್ರೀತಿ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ನಡೆಯುವಂತಹ ದ್ವಿಪಕ್ಷೀಯ ವ್ಯಾಯಾಮ. 10ನೇದಾಗಿ ಸಿಂಬೆಕ್ಸ್, ಇದು ಭಾರತ ಮತ್ತು ಸಿಂಗಾಪುರ್ಗಳ ನಡುವೆ ನಡೆಯುವಂತಹ ಒಂದು ವ್ಯಾಯಾಮ. ಸೊ ಇವುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಯನ್ ಅಸೋಸಿಯೇಷನ್ ಫಾರ್ ದಿ ಸ್ಟಡಿ ಆಫ್ ಪಾಪ್ಯುಲೇಷನ್ನ 46ನೇ ವಾರ್ಷಿಕ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ. ಆಯ್ಕೆಗಳು ಕೋಲ್ಕತ್ತಾ, ಚೆನ್ನೈ, ಮುಂಬೈ, ನವದೆಹಲಿ. ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ ಕೋಲ್ಕತ್ತಾದಲ್ಲಿ ನಡೆಯುತ್ತೆ. ಇಂಡಿಯನ್ ಅಸೋಸಿಯೇಷನ್ ಫಾರ್ ದಿ ಸ್ಟಡಿ ಆಫ್ ಪಾಪ್ಯುಲೇಷನ್ನ ಒಂದು ವಾರ್ಷಿಕ ಸಮ್ಮೇಳನ ಎಲ್ಲಿ ನಡೀತು ಅಂತ ಮೇನ್ ಆಗಿ ಕೇಳ್ತಾರೆ. ಕೋಲ್ಕತ್ತಾ ಅನ್ನೋದು ಗೊತ್ತಿರಬೇಕು. ಸೊ ಸಮ್ಮೇಳನ ನಡೆದಂತಹ ಸ್ಥಳ ಎಲ್ಲಿ ಅಂತಂದ್ರೆ ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಅದರ ಕಚೇರಿಯಲ್ಲಿ ನಡೆಯುತ್ತೆ. ಈ ಸಮ್ಮೇಳನದ ವಿಷಯ ಏನು, ಥೀಮ್ ಆಫ್ ಸಬ್ಜೆಕ್ಟ್ ಏನು ಅಂತಂದ್ರೆ ಜನರು, ಭೂಮಿ, ಸಮೃದ್ಧಿ, ಭಾರತದ ಅಂತರ್ಗತ ಬೆಳವಣಿಗೆಯ ಜನಸಂಖ್ಯಾ ಚಾಲಕರು ಅನ್ನೋದು ಥೀಮ್ ಆಗುತ್ತೆ. ಸೊ ಜಂಟಿ ಆಯೋಜಕರು ಯಾರು ಆಯೋಜನೆ ಮಾಡಿದ್ರು ಅಂತ ಕೇಳ್ತಾರೆ. ನ್ಯಾಷನಲ್ ಅಟ್ಲಾಸ್ ಅಂಡ್ ಥೆಮ್ಯಾಟಿಕ್ ಮ್ಯಾಪಿಂಗ್ ಆರ್ಗನೈಸೇಷನ್ ಮತ್ತು IASP ಹಾಗೂ ANSI ಸೊ ಜಂಟಿ ಆಯೋಜನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಭಾರತೀಯ ನೌಕಾಪಡೆ ದಿನ ಇಂಡಿಯನ್ ನೇವಿ ಡೇ 2025ರ ಥೀಮ್ ಏನು ಅಂತ ಪ್ರಶ್ನೆ. ಆಯ್ಕೆಗಳು ಸಮುದ್ರ ಶಕ್ತಿ ರಾಷ್ಟ್ರೀಯ ಹೆಮ್ಮೆ, ಕಂಬ್ಯಾಟ್ ರೆಡಿ, ಕೋಹೆಸಿವ್ ಆ್ಯಂಡ್ ಸೆಲ್ಫ್ ರಿಲಯಂಟ್, ಮೇಕ್ ಇನ್ ಇಂಡಿಯಾ ಡಿಫೆನ್ಸ್ ರೆಡಿ, ಸ್ಟ್ರೆಂತ್ ಆ್ಯಂಡ್ ಪವರ್ ಥ್ರೂ ಇನೋವೇಷನ್ ಆ್ಯಂಡ್ ಇಂಡಿಸೈನೈಸೇಷನ್. ಸರಿಯಾದಂಥ ಉತ್ತರ ಆಯ್ಕೆ 2 ಆಗುತ್ತೆ. ಕಾಂಬ್ಯಾಟ್ ರೆಡಿ, ಕೋಹೆಸಿವ್ ಆ್ಯಂಡ್ ಸೆಲ್ಫ್ ರಿಲಯಂಟ್ ಇದು ಥೀಮ್ ಆಗುತ್ತೆ. ಸೊ ಇಂಡಿಯನ್ ನೇವಿ ಡೇಯ ಥೀಮ್ ಆಗುತ್ತೆ. ಸೊ ಇಂಡಿಯನ್ ನೇವಿ ಡೇ ಯಾವಾಗ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಭಾರತೀಯ ನೌಕಾಪಡೆ ದಿನವನ್ನು ಡಿಸೆಂಬರ್ 4ರಂದು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಧೈರ್ಯ ಮತ್ತು ಸಮುದ್ರ ಭದ್ರತೆಯನ್ನು ಗೌರವಿಸೋದು ಮುಖ್ಯ ಪಾತ್ರ ಆಗುತ್ತೆ. ಇನ್ನು 2025ರ ಒಂದು ಥೀಮ್ ಏನು, ವಿಷಯ ಏನು ಅಂತಂದರೆ ಕಂಬ್ಯಾಟ್ ರೆಡಿ, ಕೋಹೆಸಿವ್ ಆ್ಯಂಡ್ ಸೆಲ್ಫ್ ರಿಲಯಂಟ್ ಅನ್ನೋದು ಥೀಮ್ ಆಗುತ್ತೆ. ಯುದ್ಧದ ಸನ್ನದ್ಧ, ಸುಸಂಘಟಿತ ಮತ್ತು ಸ್ವಾವಲಂಬಿ. ಮತ್ತು ಇದರ ಹಿನ್ನೆಲೆ ಏನು ಅಂತಂದರೆ 1971ರ ಭಾರತ ಪಾಕಿಸ್ತಾನ್ ಯುದ್ಧ ಮುಖ್ಯ ಹಿನ್ನೆಲೆ ಆಗುತ್ತೆ. ಆ ಟೈಮ್ನಲ್ಲಿ ಈ ದಿನದಂದು ಆಪರೇಷನ್ ಟ್ರೈಡೆಂಟ್ ಆಗುತ್ತೆ. ಅದರ ನೆನಪಿಗಾಗಿ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಇಂಡಿಯನ್ ನೇವಿ ಡೇನ. ಸೊ ಇದರ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಈ ಸ್ಥಳೀಯ ರಕ್ಷಣಾ ವ್ಯವಸ್ಥೆಗಳನ್ನು ಉತ್ತೇಜನ ಮಾಡೋದು ಕೂಡ ಒಂದು ಪಾರ್ಟ್ ಆಗುತ್ತೆ. ಇನ್ನು ಪ್ರಮುಖ ರಕ್ಷಣಾ ದಿನಾಚರಣೆಗಳ ಬಗ್ಗೆ ನೋಡೋಣ. ಕೀ ಡಿಫೆನ್ಸ್ ಡೇಸ್ ಆಫ್ ಇಂಡಿಯಾ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಸೊ ಆರ್ಮಿ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ, ಪ್ರತಿ ವರ್ಷ ಜನವರಿ 15ರಂದು ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ 1949ರಲ್ಲಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರವನ್ನು ವಹಿಸ್ಕೋತಾರೆ. ಹಾಗಾಗಿ ಜನವರಿ 15ನ್ನು ಪ್ರತಿ ವರ್ಷ ಏನು ಮಾಡ್ತೀವಿ, ಆರ್ಮಿ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಎರಡನೇದಾಗಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಡೇ, ಭಾರತೀಯ ಕರಾವಳಿ ಕಾವಲು ಪಡೆ ದಿನ. ಸೊ ಪ್ರತಿ ವರ್ಷ ಫೆಬ್ರವರಿ 1ರಂದು ಆಚರಣೆ ಮಾಡ್ತೀವಿ. 1977ರಲ್ಲಿ ಕರಾವಳಿ ಕಾವಲು ಪಡೆಯನ್ನು ಸ್ಥಾಪಿಸಿದ ದಿನ ಇದು ಸೂಚಿಸುತ್ತೆ. ಇನ್ನು ರಾಷ್ಟ್ರೀಯ ರಕ್ಷಣಾ ದಿನ ಮಾರ್ಚ್ 3ರಂದು ಇದನ್ನು ಆಚರಣೆ ಮಾಡ್ತೀವಿ, ಇಂಡಿಯನ್ ಡಿಫೆನ್ಸ್ ಡೇ. 1963ರಲ್ಲಿ ರಾಷ್ಟ್ರೀಯ ರಕ್ಷಣಾ ನಿಧಿಯನ್ನು ನೆನಪಿಗಾಗಿ ಇದನ್ನು ಆಚರಣೆ ಮಾಡ್ತೀವಿ. ಇನ್ನು ಸಿಯಾಚಿನ್ ದಿನ, ಸಿಯಾಚಿನ್ ಡೇ ಪ್ರತಿ ವರ್ಷ ಏಪ್ರಿಲ್ 13ರಂದು ಇದನ್ನು ಆಚರಣೆ ಮಾಡ್ತೀವಿ. 1984ರಲ್ಲಿ ಆಪರೇಷನ್ ಮೇಘದೂತ್ ಮೂಲಕ ಸಿಯಾಚಿನ್ ಗ್ಲೇಸಿಯರ್ ಅನ್ನು ಭಾರತೀಯ ಪಡೆಗಳೇನು ಮಾಡುತ್ತೆ, ನಿಯೋಜನೆ ಮಾಡುತ್ತೆ. ಹಾಗಾಗಿ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ನ್ಯಾಷನಲ್ ಮ್ಯಾರಿಟೈಮ್ ಡೇ, ರಾಷ್ಟ್ರೀಯ ಕಡಲ ದಿನ, ಪ್ರತಿ ವರ್ಷ ಏಪ್ರಿಲ್ 5ರಂದು ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಇದು ಭಾರತೀಯ ಕಡಲ ವಾಣಿಜ್ಯದ ಇತಿಹಾಸವನ್ನು ಸಂಭ್ರಮಿಸುವಂತಹ ಒಂದು ದಿನ ಆಗುತ್ತೆ. ಇನ್ನು ಆರ್ಮ್ಡ್ ಫೋರ್ಸ್ ಫ್ಲಾಗ್ ಡೇ, ಸಶಸ್ತ್ರ ಪಡೆಗಳ ಧ್ವಜ ದಿನ, ಪ್ರತಿ ವರ್ಷ ಡಿಸೆಂಬರ್ 7ರಂದು ಆಚರಣೆ ಮಾಡ್ತೀವಿ. ದೇಶಕ್ಕಾಗಿ ಹೋರಾಡಿದ ಸೈನಿಕರು, ಮಾಜಿ ಯೋಧರು, ಅವರ ಕುಟುಂಬದ ಕಲ್ಯಾಣಕ್ಕಾಗಿ ನಿಧಿ ಸಂಗ್ರಹಿಸುವ ಉದ್ದೇಶದಿಂದ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಕಾರ್ಗಿಲ್ ವಿಜಯ್ ದಿವಸ್, ಇದು ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಪ್ರತಿ ವರ್ಷ ಜುಲೈ 26ರಂದು ಇದನ್ನು ಆಚರಣೆ ಮಾಡ್ತೀವಿ, ಕಾರ್ಗಿಲ್ ವಿಜಯ್ ದಿವಸ್. 1999ರ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಏನು ವಿಜಯವನ್ನು ಏನು ಸಾಧಿಸ್ತೀವಿ ಅದರ ನೆನಪಿಗಾಗಿ ಆಚರಣೆ ಮಾಡ್ತೀವಿ. ಇನ್ನು ವಾಯುಸೇನಾ ದಿನ, ಏರ್ ಫೋರ್ಸ್ ಡೇ, ಪ್ರತಿ ವರ್ಷ ಅಕ್ಟೋಬರ್ 8ರಂದು ಆಚರಣೆ ಮಾಡ್ತೀವಿ. 1932ರಲ್ಲಿ ಭಾರತೀಯ ವಾಯುಪಡೆಯನ್ನು ಸ್ಥಾಪಿಸಿದ ನೆನಪಿಗಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ಪದಾತಿ ದಳದ ದಿನ, ಇನ್ಫ್ಯಾಂಟ್ರಿ ಡೇ, ಪ್ರತಿ ವರ್ಷ ಅಕ್ಟೋಬರ್ 27ರಂದು ಆಚರಣೆ ಮಾಡ್ತೀವಿ. 1947ರಲ್ಲಿ ಜಮ್ಮು ಕಾಶ್ಮೀರವನ್ನು ರಕ್ಷಿಸಲು ಭಾರತೀಯ ಸೈನಿಕರು ಒಂದು ಶ್ರೀನಗರಕ್ಕೆ ಒಂದು ದಾಳಿ ಮಾಡಿದಾಗ ಒಂದು ರಕ್ಷಣೆ ಮಾಡ್ತಾರೆ. ಹಾಗಾಗಿ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ. ನೌಕಾ ದಿನ, ಸೊ ಪ್ರತಿ ವರ್ಷ ಡಿಸೆಂಬರ್ 4ರಂದು ಆಚರಣೆ ಮಾಡ್ತೀವಿ. 1971ರ ಭಾರತ ಪಾಕ್ ಯುದ್ಧದ ವೇಳೆ ಕರಾಚಿ ಬಂದರಿನ ಮೇಲೆ ನೌಕಾಪಡೆ ನಡೆಸಿದಂತಹ ಆಪರೇಷನ್ ಟ್ರೈಡೆಂಟ್ ಯಶಸ್ಸಿನ ನೆನಪಿಗಾಗಿ ಇದನ್ನು ಆಚರಣೆ ಮಾಡ್ತೀವಿ. ಸಶಸ್ತ್ರ ಪಡೆಗಳ ಧ್ವಜ ದಿನ, ಸೊ ಆರ್ಮ್ಡ್ ಫೋರ್ಸ್ ಫ್ಲಾಗ್ ಡೇ ಗೊತ್ತಿದೆ, ಆಲ್ರೆಡಿ ಡಿಸ್ಕಷನ್ ಮಾಡ್ತೀವಿ. ಡಿಸೆಂಬರ್ 7ರಂದು ಆಚರಣೆ ಮಾಡ್ತೀವಿ. ಮುಂದಿನ ಪ್ರಶ್ನೆ, ಭಾರತದಾದ್ಯಂತ ಚಹಾದ ಅಭಿವೃದ್ಧಿ ಮತ್ತು ಉತ್ತೇಜನಕ್ಕಾಗಿ ಟೀ ಬೋರ್ಡ್ ಮೂಲಕ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯ ಹೆಸರೇನು ಅಂತ ಪ್ರಶ್ನೆ. ಆಯ್ಕೆಗಳು ರಾಷ್ಟ್ರೀಯ ಟೀ ಮಿಷನ್, ಟೀ ಉತ್ಪಾದಕತೆ ಮಿಷನ್, ಇಂಟಿಗ್ರೇಟೆಡ್ ಪ್ಲಾಂಟೇಶನ್ ಡೆವಲಪ್ಮೆಂಟ್ ಸ್ಕೀಮ್, ಟೀ ಡೆವಲಪ್ಮೆಂಟ್ ಆ್ಯಂಡ್ ಪ್ರಮೋಷನ್ ಸ್ಕೀಮ್. ಸರಿಯಾದಂಥ ಉತ್ತರ ಆಯ್ಕೆ 4 ಆಗುತ್ತೆ. ಟೀ ಡೆವಲಪ್ಮೆಂಟ್ ಆ್ಯಂಡ್ ಪ್ರಮೋಷನ್ ಸ್ಕೀಮ್ ಏನಿದೆ ಅದು ಭಾರತದಾದ್ಯಂತ ಚಹಾದ ಅಭಿವೃದ್ಧಿ ಮತ್ತು ಉತ್ತೇಜನಕ್ಕಾಗಿ ಟೀ ಬೋರ್ಡ್ ಮೂಲಕ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಯೋಜನೆ ಆಗುತ್ತೆ.
ಟೀ ಡೆವಲಪ್ಮೆಂಟ್ ಆ್ಯಂಡ್ ಪ್ರಮೋಷನ್ ಸ್ಕೀಮ್, ಎಲ್ಲಿ ಅಸ್ಸಾಂನಲ್ಲಿ ಚಹಾ ವಲಯದ ಅಭಿವೃದ್ಧಿ ಇದರ ಮುಖ್ಯ ಉದ್ದೇಶ ಆಗುತ್ತೆ. ಸೊ ಇದನ್ನು ಯಾರು ಜಾರಿಗೆ ತಂದಿದ್ದಾರೆ? ಭಾರತ ಸರ್ಕಾರ ಟೀ ಬೋರ್ಡ್ ಆಫ್ ಇಂಡಿಯಾ ಮೂಲಕ ಜಾರಿಗೆ ತರ್ತಾ ಇದ್ದಾರೆ. ಎಲ್ಲಿ? ಅಸ್ಸಾಂನಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಈ ಯೋಜನೆ ಕಾಲಾವಧಿ ಎಷ್ಟು ಅಂತ ಕೂಡ ಗೊತ್ತಿರಬೇಕು. 2021ರಿಂದ 2025-26. ಸೊ ಅನುದಾನ 152 ಕೋಟಿ ಅನುದಾನವನ್ನು ಇಡ್ತಾ ಇದ್ದಾರೆ ಇದಕ್ಕಾಗಿ. ಯೋಜನೆಯ ಉದ್ದೇಶ ಏನು? ಚಹಾ ಉತ್ಪಾದನೆಯನ್ನು ಹೆಚ್ಚಳ ಮಾಡೋದು, ಅದರ ಗುಣಮಟ್ಟವನ್ನು ಸುಧಾರಣೆ ಮಾಡೋದು, ರಫ್ತನ್ನು ಉತ್ತೇಜನ ಮಾಡೋದು, ಸಣ್ಣ ಬೆಳೆಗಾರರ ಆದಾಯವನ್ನು ಹೆಚ್ಚಳ ಮಾಡೋದು ಇದರ ಉದ್ದೇಶ ಆಗುತ್ತೆ. ಇನ್ನು ಇದಕ್ಕೆ ಬೆಂಬಲ ನೀಡುವಂತಹ ಮುಖ್ಯ ಪಾತ್ರಗಳು ಯಾವುದು ಅಥವಾ ಮುಖ್ಯ ವರ್ಗ ಯಾವುದು ಅಂದರೆ ಸಣ್ಣ ಬೆಳೆಗಾರರಿಗೆ ಒಂದು ನೆರವನ್ನು ನೀಡೋದು, ತಾಂತ್ರಿಕ ತರಬೇತಿ ನೀಡೋದು ಮತ್ತು ಅವರಿಗೆ ಒಂದು ಹೊಸ ತಂತ್ರಜ್ಞಾನದ ಬಗ್ಗೆ ಒಂದು ಮಾಹಿತಿಯನ್ನು ನೀಡೋದು ಕೂಡ ಉದ್ದೇಶ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದಿಂದ ಅಮೆರಿಕಾಗೆ ಅಕ್ಕಿ ರಫ್ತಾಗುತ್ತಿರುವುದನ್ನು ಡಂಪಿಂಗ್ ಎಂದು ಕರೆದಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸ್ತುತ ಭಾರತದ ಅಕ್ಕಿಯ ಮೇಲೆ ವಿಧಿಸಲಾಗಿರುವ ಸುಂಕದ ಪ್ರಮಾಣ ಎಷ್ಟು ಅಂತ ಹೇಳಿ ಪ್ರಶ್ನೆ. ಸೊ ಆಯ್ಕೆಗಳು 10%, 25%, 40%, 50%. ಸರಿಯಾದಂಥ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆಯನ್ನ. ಸೊ ಭಾರತದಿಂದ ಅಮೆರಿಕಾಗೆ ಅಕ್ಕಿಯನ್ನು ರಫ್ತಾಗುತ್ತೆ. ಸೊ ಅದಕ್ಕೆ ಡಂಪಿಂಗ್ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷರು ಕರೀತಾರೆ. ಸೊ ಪ್ರಸ್ತುತ ಭಾರತದ ಅಕ್ಕಿಯ ಮೇಲೆ 40% ಸುಂಕವನ್ನು ಅಮೆರಿಕ ವಿಧಿಸ್ತಾ ಇದೆ. ಸೊ ಹಾಗಾದ್ರೆ ಘಟನೆ ಏನಾಗ್ತಾ ಇದೆ? ಭಾರತದಿಂದ ಅಮೆರಿಕಾಗೆ ಅಕ್ಕಿಯನ್ನು ರಫ್ತಾಗುತ್ತೆ, ಅದಕ್ಕೆ ಡಂಪಿಂಗ್ ಅಂತ ಹೇಳಿ ಅಲ್ಲಿನ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಕರೀತಾರೆ. ಸೊ ಅದರ ಮೂಲಕ ಅದರ ಮೇಲೆ ಸುಂಕವನ್ನು ಕೂಡ ಹೆಚ್ಚಳ ಮಾಡ್ತಾ ಇದ್ದಾರೆ. ಅಂದರೆ ಭಾರತ ಅಮೆರಿಕಾದ ಮಾರುಕಟ್ಟೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಕಿಯನ್ನು ಡಂಪ್ ಮಾಡ್ತಾ ಇದೆ. ಇದು ಅಮೆರಿಕಾದ ಸ್ಥಳೀಯ ಅಕ್ಕಿ ಉತ್ಪಾದಕರ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳಿ ಅಲ್ಲಿನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಪ್ರಸ್ತುತ ಅಮೆರಿಕ ಏನು ಮಾಡ್ತಾ ಇದೆ? ಭಾರತದ ಅಕ್ಕಿ ಮೇಲೆ 40% ಸುಂಕವನ್ನು ವಿಧಿಸ್ತಾ ಇದೆ. ಮುಂಚೆ ಎಷ್ಟಿತ್ತು? 10% ಇತ್ತು. ಇನ್ನು ಒಟ್ಟಾರೆ ಅಕ್ಕಿಯ ರಫ್ತಿನ ಮೌಲ್ಯ ಎಷ್ಟಿದೆ ಅಂದರೆ ಸುಮಾರು 3,510 ಕೋಟಿ ರೂಪಾಯಿಯಷ್ಟು ಈ ಮೌಲ್ಯದಷ್ಟು ಅಕ್ಕಿಯನ್ನು ರಫ್ತು ಮಾಡ್ತಾ ಇದೆ ಭಾರತ. ಹಾಗಾದರೆ ಡಂಪಿಂಗ್ ಅಂದರೆ ಏನು? ಅದು ಮುಖ್ಯವಾಗಿ ಗೊತ್ತಿರಬೇಕು. ಒಂದು ದೇಶ ಏನು ಮಾಡುತ್ತೆ? ತನ್ನ ದೇಶೀಯ ಮಾರುಕಟ್ಟೆಯ ದರಕ್ಕಿಂತ ಕಡಿಮೆ ಬೆಲೆಗೆ ಮತ್ತೊಂದು ದೇಶಕ್ಕೆ ಸರಕುಗಳನ್ನು ರಫ್ತು ಮಾಡೋದಕ್ಕೆ ಡಂಪಿಂಗ್ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಭಾರತದಲ್ಲಿ ಒಂದು ಕೆಜಿಗೆ 10 ರೂಪಾಯಿ ಅಂತ ಅನ್ಕೊಂಡ್ರೆ 8 ರೂಪಾಯಿಗೆ ಅಮೆರಿಕಾಗೆ ನಾವು ಏನು ಮಾಡ್ತೀವಿ? ರಫ್ತು ಮಾಡ್ತೀವಿ. ಇದಕ್ಕೆ ಡಂಪಿಂಗ್ ಅಂತ ಹೇಳಿ ಕರಿತೀವಿ. ಇದು ಆಮದು ಮಾಡಿಕೊಳ್ಳುವ ದೇಶದ ಸ್ಥಳೀಯ ಉದ್ಯಮಗಳಿಗೆ ಹಾನಿ ಮಾಡುತ್ತೆ. ಸೊ ಗ್ರಾಹಕರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತಂದ್ರೆ, ಅಮೆರಿಕದ ಗ್ರಾಹಕರಿಗೆ ಭಾರತೀಯ ಬಾಸ್ಮತಿ ಅಕ್ಕಿಯ ವಿಶಿಷ್ಟ ರುಚಿ ಮತ್ತು ಸುವಾಸನೆ ಅಗತ್ಯ ಇದೆ. ಸುಂಕ ಹೆಚ್ಚಿದ್ರೂ ಕೂಡ ಅಮೆರಿಕದ ಅಕ್ಕಿ ಮಾರುಕಟ್ಟೆಯಲ್ಲಿ ಭಾರತದ ಅಕ್ಕಿಗೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಭಾರತ ಈಗಾಗಲೇ ವಿವಿಧ ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದಗಳನ್ನು ಕೂಡ ಮಾಡ್ಕೋತಾ ಇದೆ. ಯಾವಾಗ ಅಮೆರಿಕ ಒಂದು ಭಾರತದ ಅಕ್ಕಿಯ ಮೇಲೆ ಒಂದು ಸುಂಕವನ್ನು ಹೆಚ್ಚಳ ಮಾಡ್ತು, ಅವಾಗ ಭಾರತ ಬೇರೆ ದೇಶಗಳ ಕಡೆ ಮುಖ ಮಾಡ್ತಾ ಇದೆ ತನ್ನ ಅಕ್ಕಿಯನ್ನು ರಫ್ತು ಮಾಡೋಕೆ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಲೈಕ್ಸ್, ನಿಮ್ಮ ಒಂದು ಶೇರ್ ಇರಬಹುದು, ನಿಮ್ಮ ಕಾಮೆಂಟ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು ನಮಗೂ ಕೂಡ ಒಂದು ಮೋಟಿವೇಶನ್ ಕೊಡುತ್ತೆ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸ್ಸನ್ನು ಮಾಡೋಕೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.